ಕರ್ತನಲ್ಲಿ ಪ್ರೀತಿಯುಳ್ಳ ದೈವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ವಾಕ್ಯದಾಂತ ಸರಣಿಯಲ್ಲಿ ಈ ತಿಂಗಳು ನಾವು ಪಾಪ ಕ್ಷಮಾಪಣೆಯ ನಿಶ್ಚಯ, ಭರವಸೆ ಮತ್ತು ಪ್ರಾರ್ಥನೆ ಕುರಿತಾಗಿ ಧ್ಯಾನಿಸ್ತಿರುವಲ್ಲಿ ಈ ಮುಂಜಾನೆ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗವು ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 44ರಿಂದ 46 ವಚನಗಳು. ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 44ರಿಂದ 46 ವಚನಗಳು. ಆ ಹೆಂಗಸನ ಕಡೆಗೆ ತಿರುಗಿಕೊಂಡು ಸೀಮೋನನಿಗೆ ಹೇಳಿದ್ದೇನೆಂದರೆ, ಈ ಹೆಂಗಸನ್ನು ನೋಡಿದೀಯಾ? ನಾನು ನಿನ್ನ ಮನೆಗೆ ಬಂದಾಗ ನೀನು ನನ್ನ ಕಾಲಿಗೆ ನೀರು ಕೊಡಲಿಲ್ಲ. ಇವಳಾದರೋ ನನ್ನ ಕಾಲುಗಳನ್ನು ಕಣ್ಣೀರಿನಿಂದ ತ್ಯಾವ ಮಾಡಿ ತನ್ನ ತಲೆಯ ಕೂದಲಿನಿಂದ ಒರೆಸಿದಳು. ನೀನು ನನಗೆ ಮುದ್ದಿಡಲಿಲ್ಲ. ಇವಳಾದರೋ ನಾನು ಒಳಗೆ ಬಂದಾಗಿನಿಂದ ನನ್ನ ಕಾಲಿಗೆ ಮುದ್ದಿಡುವುದನ್ನು ಬಿಟ್ಟಿಲ್ಲ. ನೀನು ನನ್ನ ತಲೆಗೆ ಎಣ್ಣೆ ಹಚ್ಚಲಿಲ್ಲ. ಇವಳಾದರೋ ಸುಗಂಧ ತೈಲವನ್ನು ಕಾಲಿಗೆ ಹಚ್ಚಿದಳು. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ಕರ್ತನು ತಾನೇ ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ತನ್ನ ಜ್ಞಾನವುಳ್ಳ ಆತ್ಮವನ್ನು ನಮಗೆ ಅನುಗ್ರಹಿಸಲಿ. ನಮ್ಮ ಶ್ರೇಷ್ಠ ಬೋಧಕನಾದ ಪರಿಶುದ್ಧಾತ್ಮನಾದ ದೇವರು ಆತ ನಮಗೆ ಈ ವಾಕ್ಯಗಳನ್ನ ಬೋಧಿಸಿ ವಾಕ್ಯದ ಕುರಿತಾದ ಹೆಚ್ಚಾದ ಅರಿವನ್ನು ನಮ್ಮೊಳಗೆ ಅನುಗ್ರಹಿಸಲಿ. ನೆನ್ನೆ ದಿವಸ ನಾವು ಧ್ಯಾನಿಸಿದ ಅದೇ ಸಂದರ್ಭವನ್ನು ಮುಂದುವರಿಸಿ ನಾವು ಇದನ್ನ ಮುಂದಿನ ವಾಕ್ಯಗಳನ್ನ ಇಲ್ಲಿ ಓದಿದ್ದೇವೆ. ಯೇಸು ಕ್ರಿಸ್ತನೊಬ್ಬ ಫರಿಸಾಯನ ಮನೆಯಲ್ಲಿ ಔತಣಕ್ಕೆ ಮೇಜಿಗೆ ಹೊರಗಿದ್ದಾನೆ. ಅನೇಕ ಗಣ್ಯರು ಔತಣಕ್ಕೆ ಸೇರಿ ಬಂದ ಒಂದು ಸಂದರ್ಭ. ಪುರುಷ ಪ್ರಧಾನ ಸಮಾಜ, ಇದರ ನಡುವೆ ಅಭಾಸವೆಂಬಂತೆ ಒಬ್ಬ ಸ್ತ್ರೀ, ಸಮಾಜದಲ್ಲಿ ಒಳ್ಳೆಯ ಹೆಸರಿಲ್ಲದ ಒಬ್ಬ ಸ್ತ್ರೀ ಅಥವಾ ಇತರರಿಗೆ ಹೇಸಿಗೆ ಆಗುವಂತೆ ಇರುವಂಥ ಒಬ್ಬ ಸ್ತ್ರೀ, ವ್ಯಕ್ತಿತ್ವವುಳ್ಳಂಥ ಒಬ್ಬ ಸ್ತ್ರೀ, ಆಕೆ ಆಹ್ವಾನವಿಲ್ಲದೆ ಸೀದಾ ಆ ಔತಣ ಶಾಲೆಗೆ ಬರ್ತಾಳೆ. ಸೀದಾ ಯೇಸುವಿದ್ದಲ್ಲಿಗೆ ಬಂದು ಆತನ ಪಾದಗಳ ಮೇಲೆ ತನ್ನ ಕಣ್ಣೀರನ್ನು ಸುರಿಸ್ತಾ, ತನ್ನ ತಲೆಕೂದಲಿಂದ ಒರೆಸ್ತಾ, ಆತನ ಪಾದಗಳಿಗೆ ಮುದ್ದಿಡುತ್ತಾ, ತಾನು ತಂದಿದ್ದ ಸುಗಂಧ ಪರಿಮಳ ದ್ರವ್ಯವನ್ನು ಆತನ ಪಾದಗಳಿಗೆ ಹಚ್ಚುತ್ತಾ ಆಕೆ ತನ್ನ ಪಾಪಗಳ ವಿಚಾರದಲ್ಲಿ ಕ್ಷಮಾಪಣೆಗಾಗಿ ಮಾನಸಾಂತರ ಪಡ್ತಿದ್ದಾಳೆ. ಆ ಯೇಸುವನ್ನ ಊಟಕ್ಕೆ ಕರೆದಿದ್ದ ಆ ಫರಿಸಾಯನಾದ ಸೀಮೋನ, ಆ ಆತಿಥೇಯನು ಏನನ್ನ ಮಾಡಲಿಲ್ಲ. ಯೇಸುವಿಗೆ ಆತಿಥ್ಯ ಕೊಟ್ಟ ಆತಿಥೇಯನು ಏನನ್ನ ಮಾಡಲಿಲ್ಲ. ಆದರೆ ಒಬ್ಬ ಕನಿಷ್ಠಳೆಂಬುದಾಗಿ ಕರೆಸಿಕೊಂಡು ಆಹ್ವಾನವಿಲ್ಲದೆ ಆ ಸಂದರ್ಭದೊಳಗೆ ಬಂದಿರುವಂಥ ಈ ಸ್ತ್ರೀಯು ಯೇಸು ಕ್ರಿಸ್ತನಿಗೆ ತೋರಿದ ಔದಾರ್ಯ, ಸನ್ಮಾನ, ಇವುಗಳ ವ್ಯತ್ಯಾಸವನ್ನು ಯೇಸುಗ ವಿವರಿಸ್ತಿದ್ದಾನೆ. ಆಕೆ ಕುರಿತು ಇವಳಾದರೋ ಎಂಬುದಾಗಿ 3 ಸಾರಿ ಯೇಸು ಕ್ರಿಸ್ತನು ಮಾತನಾಡಿದ್ದಾನೆ. ಅಲ್ಲಿ ಬರ್ತದೆ, ನಿನ್ನ ಮನೆಗೆ ಅತಿಥಿಗಳು ಮನೆಗೆ ಬಂದಾಗ ಸನ್ಮಾನಿಸತಕ್ಕ ಅವರ ಸಂಪ್ರದಾಯವಿತ್ತು. ಬಂದ ಕೂಡಲೇ ನೀರು ಕೊಡಬೇಕು, ನಂತರ ಒರೆಸಿಕೊಳ್ಳುವುದಕ್ಕೆ ಕೈ ಪಾವುಡ ಕೊಡಬೇಕು, ಅವರ ತಲೆಗೆ ಎಣ್ಣೆ ಸುಗಂಧ ತೈಲವನ್ನು ಕೊಡಬೇಕು, ಅವರನ್ನು ಆದರದಿಂದ ಅಪ್ಪಿಕೊಂಡು ಮುದ್ದಿಡಬೇಕು, ನಂತರ ಔತಣವನ್ನು ಅಣಿ ಮಾಡಿ ಅವರಿಗೆ ಭೋಜನವನ್ನು ಒದಗಿಸಬೇಕು. ಆದರೆ ಇದ್ಯಾವುದು ಅಲ್ಲಿ ಆಗಲಿಲ್ಲ ಎಂಬುದನ್ನು ಯೇಸು ಪ್ರಸ್ತಾಪಿಸ್ತಿದ್ದಾನೆ. ಆದರೆ ಈಕೆ ಅದೆಲ್ಲವನ್ನ ಬಹು ವಿಶೇಷವಾಗಿ ಮಾಡಿದ್ದಾಳೆ. ಅಲ್ಲಿ ಬರ್ತದೆ, ನಾನು ನಿನ್ನ ಮನೆಗೆ ಬಂದಾಗ ಯೇಸು ಆ ಫರಿಸಾಯನಿಗೆ ಹೇಳ್ತಾನೆ, ನೀನು ನನ್ನ ಕಾಲಿಗೆ ನೀರು ಕೊಡಲಿಲ್ಲ. ಇವಳಾದರೋ ನನ್ನ ಕಾಲುಗಳನ್ನು ಕಣ್ಣೀರಿನಿಂದ ತ್ಯಾಗ ಮಾಡಿ ತನ್ನ ತಲೆಗೂದಲಿನಿಂದ ಒರೆಸಿದಳು. 2ನೇದಾಗಿ, ನೀನು ನನಗೆ ಮುದ್ದಿಡಲಿಲ್ಲ. ಇವಳಾದರೋ ನಾನು ಒಳಗೆ ಬಂದಾಗಿನಿಂದ ನನ್ನ ಕಾಲಿಗೆ ಮುದ್ದಿಡುವುದನ್ನು ಬಿಟ್ಟಿಲ್ಲ. 3ನೇದಾಗಿ, ನೀನು ನನ್ನ ತಲೆಗೆ ಎಣ್ಣೆ ಹಚ್ಚಲಿಲ್ಲ. ಇವಳಾದರೋ ಸುಗಂಧ ತೈಲವನ್ನು ಕಾಲಿಗೆ ಹಚ್ಚಿದಳು. ಸತ್ಯವೇದದಲ್ಲಿ ಇಂಥ ಕೆಲವು ಸಂದರ್ಭ ಬರ್ತದೆ. ಈ ಸಂದರ್ಭಗಳು ಬಹಳ ವಿಚಿತ್ರ ಅನ್ನಿಸ್ತದೆ. ಲೂಕನು ಬರೆದ ಸುವಾರ್ತೆಯ 10ನೇ ಅಧ್ಯಾಯದಲ್ಲಿ ಇಂಥದ್ದೊಂದು ಸಂದರ್ಭವನ್ನು ನೋಡ್ತೇವೆ. ಯೇಸು ಸಂಚಾರ ಮಾಡ್ತಾ ಬೆತಾನ್ಯ ಅನ್ನುವಂಥ ಒಂದು ಗ್ರಾಮಕ್ಕೆ ಬರ್ತಾನೆ. ಅಲ್ಲಿ ಯೇಸುವಿಗೆ ಆಪ್ತರಾಗಿದ್ದ ಒಂದು ಕುಟುಂಬ, ಅದರಲ್ಲಿ ಮಾರ್ತಳು ಒಂದು ವೇಳೆ ಮೊಟ್ಟ ಮೊದಲದಾಗಿ ಯೇಸುವನ್ನು ಕಂಡು ಬಹಳ ಉತ್ಸಾಹದಿಂದ ಯೇಸುವನ್ನ ಮನೆಗೆ ಕರೀತಾಳೆ. ಯೇಸು ಆ ಆಮಂತ್ರಣವನ್ನು ಸನ್ಮಾನಿಸಿ ಮನೆಗೆ ಹೋಗ್ತಾನೆ. ಆದರೆ ಯೇಸುವನ್ನ ಬಹಳ ಔದಾರ್ಯದಿಂದ ಆಹ್ವಾನಿಸಿದಂಥ ಮಾರ್ತಳಿಗಿಂತಲೂ ಹೆಚ್ಚಾಗಿ ಯೇಸುವಿನಿಂದ ಪ್ರಶಂಸೆ ಪಡೆದದ್ದು ಮಾರ್ತಳ ತಂಗಿಯಾದ ಮರಿಯಳು. ಕಾರಣ
ಯೇಸುವಿಗೆ ಯಾವುದು ಪ್ರಾಮುಖ್ಯವೋ ಅದಕ್ಕೆ ಪ್ರಾಮುಖ್ಯತೆ ಕೊಡುವುದಕ್ಕೆ ಯೇಸುವನ ಆಹ್ವಾನಿಸಿದ ಮಾರ್ತಳಿಗೆ ಗೊತ್ತಿರಲಿಲ್ಲ, ಆದರೆ ಆಕೆಯ ತಂಗಿಯಾದ ಮರಳಿಗೆ ಗೊತ್ತಿತ್ತು. ಹಾಗಾಗಿ ಅತಿಥಿಯನ್ನು ಉಪಚರಿಸುವಂಥದ್ದಕ್ಕೆ ಮಾರ್ತಳು ಪ್ರಾಮುಖ್ಯತೆ ನೀಡಿದರೆ, ಮನೆಗೆ ಬಂದ ಅತಿಥಿ, ಅಷ್ಟು ದೊಡ್ಡ ಅತಿಥಿ, ಆತನು ಯಾವುದನ್ನ ಅವರಿಗೆ ಅವರ ಜೀವಿತದಲ್ಲಿ ತನ್ನ ಕೊಡುಗೆಯಾಗಿ ಕೊಡಬೇಕೆಂದಿದ್ದಾನೋ ಅದನ್ನು ಸ್ವೀಕರಿಸುವುದಕ್ಕಾಗಿ ಪಾದದ ಬಳಿ ಕುಳಿತೇ ಬಿಟ್ಲು. ಹಾಗಾದರೆ ಆಹ್ವಾನಿಸಿದ ಮಾರ್ತಳಿಗೆ ಈಗ ಪ್ರಶಂಸೆ ಸಿಗಲಿಲ್ಲ ಅಲ್ಲಿ, ಆದರೆ ಮರಳಿಗೆ ಯೇಸುವಿನ ಎಲ್ಲ ಪ್ರಶಂಸೆ ಸಿಗ್ತದೆ. ಬಹಳ ಒಂದು ವಿಶೇಷವಾದ ಒಂದು ವಾಕ್ಯದ ಭಾಗವಾಗ್ತದೆ. ಆಕೆ ಆರಿಸಿಕೊಂಡದ್ದು ಶ್ರೇಷ್ಠ ಎಂಬುದನ್ನು ಯೇಸು ಪ್ರಶಂಸಿಸ್ತಾನೆ. ಅದೇ ರೀತಿಯಾಗಿ ಇಲ್ಲಿ ಫರಿಸಾಯನಾದ ಸೀಮೋನನು ಯೇಸುವಿನ ಅಧಿಕ ಉತ್ಸಾಹದಿಂದ, ಔದಾರ್ಯದಿಂದ, ಸನ್ಮಾನದಿಂದ ಕರೀತಾನೆ, ಆದರೆ ತಾನು ನೆರವೇರಿಸಬೇಕಾದ ಕರ್ತವ್ಯಗಳನ್ನ ನೆರವೇರಿಸಲ್ಲ. ಆದರೆ ಆ ಸಂದರ್ಭಕ್ಕೆ ಇರುಸು ಮುರುಸು ಉಂಟು ಮಾಡುವಂತೆ ಒಬ್ಬ ವ್ಯಕ್ತಿ ಒಳಗೆ ಬಂದಿದ್ದಾನೆ, ಆಹ್ವಾನವಿಲ್ಲದೆ ಬಂದಿದ್ದಾಳೆ. ಆದರೆ ಆಕೆ ಯೇಸುವಿಗೆ ಏನನ್ನು ಸಲ್ಲಿಸಬೇಕೋ ಅದನ್ನು ತಕ್ಕ ರೀತಿಯಲ್ಲಿ ಅಧಿಕ ಗೌರವದಿಂದ ಆಕೆ ಅದನ್ನು ಮಾಡಿದ್ದಾಳೆ. ಪ್ರಿಯರೇ, ಹಾಗಾದರೆ ದೇವರ ದೃಷ್ಟಿಯಲ್ಲಿ ನಾವು ಪ್ರಶಂಸೆ ಪಡೆಯುವಂತೆ ಈ ಒಂದು ವಿವೇಚನೆ ನಮಗೆ ಅವಶ್ಯ. ನಮ್ಮ ರೀತಿಯಲ್ಲಿ ಆತನನ್ನು ಸೇವಿಸುವುದಲ್ಲ, ಆದರೆ ದೇವರ ರೀತಿಯಲ್ಲಿ ಆತನನ್ನು ಕಂಡುಕೊಂಡು, ಆತನ ವಿಧದಲ್ಲಿ, ಆತನ ರೀತಿಯಲ್ಲಿ ಆತನನ್ನು ಕಂಡುಕೊಂಡು, ಆತನಿಗೆ ತಕ್ಕ ವಿಧದಲ್ಲಿ ಆತನನ್ನು ಸನ್ಮಾನಿಸುವಂಥದ್ದು, ತಕ್ಕ ವಿಧದಲ್ಲಿ ಆತನ ಮುಂದೆ ತಗ್ಗಿಸಿಕೊಳ್ಳುವಂಥದ್ದು. ನಾವು ಆತನಿಗೆ ಕೊಡಬೇಕು ಅಥವಾ ಆತನಿಂದ ನಾವು ಪಡೆದುಕೊಳ್ಳಬೇಕು. ಒಂದು ವೇಳೆ ನಾವು ಕೊಡುವುದಾದರೆ ಅದನ್ನು ಯಾವ ತಕ್ಕ ಮರ್ಯಾದೆಗಳೊಂದಿಗೆ, ಗೌರವದೊಂದಿಗೆ, ದೀನತೆಯೊಂದಿಗೆ, ವಿಧೇಯತೆಯೊಂದಿಗೆ ಆತನನ್ನು ಸನ್ಮಾನಿಸಬೇಕು. ಇದಕ್ಕೆ ದೇವರಾತ್ಮನ ವಿವೇಚನೆ ಬಹಳ ಅವಶ್ಯ. ನಮ್ಮ ದೇಶದಲ್ಲಿ ಮಹಾಭಕ್ತರಲ್ಲಿ ಒಬ್ಬರಾದ ಸಾಧು ಸುಂದರ್ಸಿ ಅವರು ವಿದ್ಯಾರ್ಥಿಯಾಗಿದ್ದಾಗ ಅವರ ತರಗತಿಯ ಕಿಟಕಿಯ ಹೊರಗೆ ಯೇಸುವಿನ ಮೇಲೆ ಅವರಿಗೆ ಸ್ವಲ್ಪ ಇಷ್ಟವಿಲ್ಲದ್ರಿಂದ ಅದು ಯೇಸುವನ್ನು ತಿರಸ್ಕರಿಸುವವರಾಗಿದ್ದು, ಸತ್ಯವೇದದ ಒಂದು ಭಾಗವಾಗಿರುವಂತಹ ಹೊಸ ಒಡಂಬಡಿಕೆಯ ಪ್ರತಿಯನ್ನು ಸುಟ್ಟು ಹಾಕಿದವರು. ಆದರೆ ಅವರ ಜೀವಿತದಲ್ಲಿ ಒಂದು ಸಂದರ್ಭ ಬರ್ತದೆ, ನಿಜವಾದ ದೇವರು ಯಾರು, ಯಾವ ದೇವರೆಂಬುದಾಗಿ ಈಗ ತಿಳ್ಕೊಳ್ಬೇಕಾಗ್ತದೆ. ಹಾಗಾಗಿ ಯಾವ ದೇವರು ನಿಜ ದೇವರು, ಆ ದೇವರು ಈ ದಿನ ನನಗೆ ದರ್ಶನ ಕೊಡಲಿ ಅನ್ನುವಂಥ ಒಂದು ಸವಾಲಿನೊಂದಿಗೆ ನಿಲ್ತಾರೆ. ಒಂದು ವೇಳೆ ದೇವರ ದರ್ಶನವಾಗದೆ ಹೋದರೆ ಅವರ ಮನೆಯ ಹತ್ತಿರವೇ ಹಾದು ಹೋಗುವ ಆ ಮುಂಜಾನೆ ಕತ್ತಲಲ್ಲಿ ಹಾದು ಹೋಗುವ ಆ ರೈಲಿಗೆ ಬಿದ್ದು ಅವರು ತಮ್ಮ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂಬ ತೀರ್ಮಾನದೊಂದಿಗೆ ದೇವರ ಮುಂದೆ ನಿಲ್ತಾರೆ. ಯಾವ ದೇವರು ನಿಜವೋ ದರ್ಶನ ಕೊಡಲಿ. ಎಷ್ಟೋ ಹೊತ್ತು ಆ ರಾತ್ರಿ ಇಡೀ ಅವರು ಕಾಯುವಾಗ ಕಡೆಗೆ ಅವರಿಗೆ ದರ್ಶನವಾದದ್ದು ಯೇಸು ಕ್ರಿಸ್ತನ ದರ್ಶನ. ಯಾವ ದೇವರನ್ನ ಅವರು ತಿರಸ್ಕರಿಸಿದ್ರು, ಆ ದೇವರ ನುಡಿಗಳಿರುವಂಥ ಹೊಸ ಒಡಂಬಡಿಕೆಯನ್ನು ಸುಟ್ಟು ಹಾಕಿದ್ರು, ಆ ದೇವರ ದರ್ಶನವಾಗ್ತದೆ. ಈಗ ಸಂಪೂರ್ಣ ಪುರಸ್ಕಾರ ಹೃದಯದಿಂದ ತಮ್ಮೆಲ್ಲ ಗೌರವದಿಂದ ಯೇಸುವನ್ನು ಸನ್ಮಾನಿಸಿ ಹೃದಯದಲ್ಲಿ ಅಂಗೀಕರಿಸಿ ಮುಂದೆ ಅವರು ಜೀವಿಸಿದ ಜೀವಿತ ಬಹಳ ವಿಶೇಷವಾದದ್ದು. ಯೇಸುವಿನ ಹಾಗೆ ಎಲ್ಲದರಲ್ಲಿ ಅವರು ಕಾಣಿಸಲ್ಪಡಬೇಕೆಂಬುದಾಗಿ ಯೇಸುವಿನ ಹಾಗೆ ನಿಲುವಂಗಿ ತೊಟ್ಟವರು. ಪಾದರಕ್ಷೆ ಇಲ್ಲದೆ ಶಿಷ್ಯರು ನಡೆಯಬೇಕೆನ್ನುವಂಥ ಮಾತಿಗೆ ಬದ್ಧರಾಗಿ ಜೀವನ ಪೂರ್ತಿ ಬರಿಗಾಲಿನಲ್ಲಿ ನಡೆದವರು. ಆ ಹಿಮ ಪರ್ವತದಲ್ಲಿ ನಡೆಯುವಾಗ ಆ ಚಳಿಯ ಕೊರೆತಕ್ಕೆ ಪಾದಗಳು ಸೀಳುವಾಗ ಕಾಲಿನಿಂದ ರಕ್ತಸ್ರಾವವಾಗ್ತಿತ್ತಂತೆ. ಹಾಗಾಗಿ ಆ ಹಿಮ ಪರ್ವತದಲ್ಲಿ ಆ ಮಂಜುಗಡ್ಡೆಗಳ ಮೇಲೆ ಅವರು ನಡೆಯುವಾಗ ಅವರ ಹೆಜ್ಜೆಯ ಗುರುತುಗಳು ರಕ್ತದಲ್ಲಿ ಬೀಳ್ತಿತ್ತಂತೆ. ಹಾಗಾಗಿ ರಕ್ತಪಾದದ ಅಪೋಸ್ತಲ ಎಂಬುದಾಗಿ ಅವರ ಹೆಸರುವಾಸಿಯಾದವರು. ಎಲ್ಲದರಲ್ಲಿ ಯೇಸುವಿನ ಹಾಗೆ ಕಾಣಿಸಲ್ಪಡಬೇಕು. ಯೇಸು ರಾತ್ರಿಡೀ ಪ್ರಾರ್ಥಿಸುವರಾದ್ರಿಂದ ಇವರು ರಾತ್ರಿಡೀ ಪ್ರಾರ್ಥಿಸುವರಾಗಿದ್ರು. ಯೇಸು ನಡೆದಾಡಿ ಸೇವೆ ಮಾಡಿದ್ರಿಂದ ಬಹುತೇಕ ಸೇವೆನ ನಡೆದಾಡಿಯೇ ಮಾಡಿದ್ರು. ವಿಪರೀತ ಸೇವೆ, ಅನೇಕ ರೋಗಿಗಳನ್ನ ಸ್ವಸ್ಥ ಮಾಡ್ತಾ ಇದ್ರು. ಆದರೆ ಎಲ್ಲಿಯೂ ಸನ್ಮಾನಕ್ಕೆ ಅವರು ಅಪೇಕ್ಷಿಸ್ತಿರ್ಲಿಲ್ಲ. ಅವರಿಗೆ
33.5 ವರ್ಷವಾದಾಗ ದೇವರ ಬಳಿ ಕೇಳ್ತಾರೆ, ಸ್ವಾಮಿ ನೀನು 33.5 ವರ್ಷ ಅಷ್ಟು ಭೂಮಿಯಲ್ಲಿ ಬಾಳಿದ್ದು, ನನಗೂ ಅಷ್ಟು ಆಯುಷ್ಯ ಸಾಕು. ಆದರೆ ದೇವರವ್ರನ್ನ ನಂತರದಲ್ಲಿ ಅವ್ರ ಮನಸ್ಸನ್ನು ಬದಲಾಯಿಸ್ತಾನೆ. ಯೇಸುವಿನ ಹಾಗೆ ಕಾಣಬೇಕು. ಅವರು ಇಂಗ್ಲೆಂಡಿಗೆ ಹೋಗಿದ್ದಾಗ, ಅವರು ಒಬ್ಬರ ಮನೆಗೆ ಹೋದಾಗ, ಕದ ತಟ್ಟಿದಾಗ ಕದ ತೆರೆಯುವುದಕ್ಕೆ ಬಂದ ಮಗು ಅವ್ರನ್ನ ನೋಡಿ ಹಾಗೆ ಒಳಗೆ ಹೋಗ್ತದೆ. ಹೆತ್ತವರಿಗೆ ಹೇಳ್ತದೆ, ಯೇಸು ಸ್ವಾಮಿ ಬಂದಿದ್ದಾರೆ. ಹೆತ್ತವರು ಓಡಿ ಬಂದು ನೋಡಿದರೆ ಅಲ್ಲಿ ನಿಂತದ್ದು ಸಾಧು ಸುಂದರ್ ಸಿಂಗ್. ಯೇಸುವಿನ ಹಾಗೆ ಕಾಣುತ್ತಿದ್ದವರು, ಯೇಸುವಿನ ಮಹಿಮೆನ ಧರಿಸಿದವರು. ಕಾರಣ ಯೇಸುವನ್ನ ಹೇಗೆ ಸನ್ಮಾನಿಸಬೇಕು ಹಾಗೆ ಸನ್ಮಾನಿಸಿದ್ರು. ಈ ದುರಾಚಾರದ ಹೆಂಗಸು ಯೇಸುವನ್ನ ಹೇಗೆ ಸನ್ಮಾನಿಸಬೇಕು ಹಾಗೆ ಸನ್ಮಾನಿಸಿದ್ಲು. ಪರಿಪೂರ್ಣ ಹೃದಯದ ಗೌರವ. ಬೆತಾನ್ಯದ ಮರಿಯಳು ಯೇಸುವನ್ನ ಹೇಗೆ ಸನ್ಮಾನಿಸಬೇಕು, ಪಾದದ ಬಳಿ ಕುಳಿತು ಅತಿಥಿ ನಮ್ಮಿಂದ ಪಡಕೊಳ್ಳಿಕ್ಕೆ ಬಂದಿದ್ದಾನೆ, ತಾನು ಕೊಡ್ಲಿಕ್ಕೆ ಬಂದಿದ್ದಾನೆ ಎಂಬುದನ್ನು ಗ್ರಹಿಸಿ, ಅತಿಥಿ ಕೊಡ್ಲಿಕ್ಕೆ ಬಂದಿರೋದ್ರಿಂದ ಆತನು ಕೊಡುವುದನ್ನು ಸನ್ಮಾನ ಹೃದಯದಿಂದ ಅಂಗೀಕರಿಸ್ತಾನೆ ಎಂಬುದಾಗಿ ಪಾದದ ಬಳಿ ಕುಳಿತವಳು. ಅದರ ಪರಿಣಾಮವೇ ಮುಂದೆ ಅವರ ಮನೆಯಲ್ಲಿ ಒಂದು ಮರಣ ನಡೀತದೆ. ಲಾಜರ್ನ ಸಾಯ್ತಾನೆ. ಆದರೆ ಅವನನ್ನು ತಕ್ಕ ಪ್ರಾರ್ಥನೆಗಳೊಂದಿಗೆ, ತಕ್ಕ ನಂಬಿಕೆಯೊಂದಿಗೆ ಯೇಸುವಿನೊಂದಿಗೆ ಆಕೆ ಸೇರಿಕೊಂಡು ಯೇಸು ಅವನನ್ನು ಎಬ್ಬಿಸೋದಕ್ಕೆ ಯಾವ ವಿಧದಲ್ಲಿ ವರ್ತಿಸಲಿಕ್ಕೆ ಆಕೆಗೆ ಗೊತ್ತಾಯಿತು. ಪ್ರೇರೆ, ಇದೆಲ್ಲವೂ ಬಹಳ ಶ್ರೇಷ್ಠವಾದ ಯೋಗ್ಯವಾದ ಸಂಗತಿಗಳು. ಪ್ರೇರೆ, ಯೇಸು ಇದನ್ನು ಒಂದೊಂದು ಅಂಶವನ್ನು ಉಲ್ಲೇಖಿಸಿ ತೋರಿಸ್ತಿದ್ದಾನೆ. ಪ್ರೇರೆ, ದೇವರಾತ್ಮನ ನಮ್ಮನ್ನೂ ನಡೆಸಲಿ. ದೇವರನ್ನ ಯಾವ ತಕ್ಕ ವಿಧದಲ್ಲಿ ನಾವು ಕಾಣಬೇಕು, ಆತನನ್ನು ಹೇಗೆಲ್ಲ ಸನ್ಮಾನಿಸಬೇಕು, ಆತ ನಮಗೆ ದಿನದಿಂದ ದಿನಕ್ಕೆ ಕಲಿಸಲಿ. ಯೇಸುವಿನ ದೃಷ್ಟಿಗೆ ಇವರಂತೆ ನಾವು ಪ್ರಶಂಸೆಗೆ ಗುರಿಯಾಗುವುದಕ್ಕೆ, ಆತನ ಮೆಚ್ಚುಗೆಗೆ ಪಾತ್ರ ಆಗುವುದಕ್ಕೆ ದೇವರಾತ್ಮ ನಮ್ಮ ನಡೆಸಲಿ. ಪ್ರಾರ್ಥನೆ ಮಾಡೋಣ. ಪರಲೋಕ ತಂದೆಯೇ, ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ. ನಿನ್ನ ಪ್ರಿಯ ಮಗನಾದ ಯೇಸು ಕ್ರಿಸ್ತನನ್ನು, ಆತನ ಹೆಸರಿನಲ್ಲಿ ನಿನ್ನನ್ನು, ಆತನ ಹೆಸರಿನಲ್ಲಿ ಪರಿಶುದ್ಧಾತ್ಮನನ್ನು ತಕ್ಕ ವಿಧದಲ್ಲಿ ಸನ್ಮಾನಿಸುವುದಕ್ಕೆ ದೇವರೇ ನಮಗೆ ಕಲಿಸಿಕೊಡು. ನಮ್ಮ ವಿಧದಲ್ಲಿ ಅಲ್ಲ, ನಮ್ಮ ಆಲೋಚನೆಯಲ್ಲಿ ಅಲ್ಲ, ನಮ್ಮ ಹೆಚ್ಚಳಿಕೆಗಳಿಂದ ಅಲ್ಲ, ನಾವು ಶರೀರ ಭಾವದಲ್ಲಿ ಅಲ್ಲ, ದೇವರ ಆತ್ಮನ ನಡೆಸುವಿಕೆಯಿಂದ, ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಹೇಗೆ ಸನ್ಮಾನಿಸಬೇಕೆಂಬುದನ್ನು ನಮಗೆ ಕಲಿಸಿಕೊಡು ಸ್ವಾಮಿ. ಸರ್ವಲೋಕದೊಡೆಯನಾದ ಯೇಸು ಕ್ರಿಸ್ತನೇ, ನಾವು ನಿನ್ನ ಪ್ರಶಂಸೆಗೆ, ನಿನ್ನ ಹೊಗಳಿಕೆಗೆ ನಾವು ಪಾತ್ರರಾಗುವಂತೆ, ನಿನ್ನ ಮೆಚ್ಚುಗೆಗೆ ಪಾತ್ರರಾಗುವಂತೆ ಹೇಗೆ ನಡ್ಕೊಳ್ಳಬೇಕೆಂಬುದನ್ನು ತಕ್ಕ ಕ್ರಿಯೆಗಳಿಂದ ನಿನ್ನನ್ನು ಪ್ರೀತಿಸುವುದಕ್ಕೆ ನಮಗೆ ಕಲಿಸಿಕೊಡು. ಕರ್ತನೇ, ನಿನಗೆ ನಾವು ತೋರುವ ಪ್ರೀತಿ ಅದು ಕ್ರಿಯೆಗಳಿಂದ ಕೂಡಿರಲಿ. ನಮಗೆ ಅದನ್ನು ಕಲಿಸಿಕೊಡು, ನಮ್ಮನ್ನು ನಡೆಸು. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯಾರೆಲ್ಲ ಇದನ್ನು ನಮ್ಮೊಂದಿಗೆ ಸೇರಿಕೊಂಡೋಗಿ ಪ್ರಾರ್ಥಿಸ್ತಿದ್ದಾರೋ ನಮ್ಮೆಲ್ಲರನ್ನ ಹಾಗೆ ಆಶೀರ್ವದಿಸು. ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.